ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಫಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಸೋಫಾ ಸೆಟ್ಟಿಂಗ್ ಮಾಡೋಣ, ಒಂದು ಕಡೆ ಇಡೋಣ ಅಂತ ತುಂಬ ಮೆಸ್ಸಿಯಾಗಿ ಹೊರಗಡೆ ಅಡ್ಡ ಅನಿಸ್ತಾ ಇತ್ತು. ಮಳೆ ಬೇರೆ ಮೋಡ, ಮಳೆ ಬರೋ ಥರ ಇತ್ತು. ಮೋಡ ಎಲ್ಲ ಮುಚ್ಕೊಂಡಿದ್ದ ಸಲುವಾಗಿ ಆಂಟಿ ಬಂದು, ಓನರ್ ಆಂಟಿ, ಮಳೆ ಬರೋ ಥರ ಇದೆ, ಸೋಫಾ ಅಂತ ಐಟಮ್ಸ್ನ ಹೊರಗಡೆ ಮಾತ್ರ ಬಿಡಬೇಡ್ರಿ, ಬೇರೆದೆಲ್ಲ ಹೊರಗಡೆ ಇದ್ರೂ ಪರವಾಗಿಲ್ಲ, ಇದೆಲ್ಲ ಏನು ಇಲ್ಲಿ ಯಾರು ಅಂಥದ್ದು ಕಳ್ತನ ಅಂಥದ್ದೇನೂ ಆಗೋದಿಲ್ಲ. ಸೋಫಾ ಅಥವಾ ನೆನೆಯಂಥ ಐಟಮ್ಸ್ ಏನಿದೆ ಅದನ್ನು ಮಾತ್ರ ಫಸ್ಟ್ ಒಳಗಡೆ ಇಟ್ಕೊಳ್ರಿ ಅಂತ ಹೇಳಿದರು. ಮುಂದ್ಗಡೆ ಶೀಟ್ ಬೇರೆ ಇತ್ತು ಮುಂದ್ಗಡೆ, ಹಂಗಾಗಿ ಅಂಥದ್ದೇನೂ ಇದಿರಲಿಲ್ಲ. ಬಟ್ ಮಳೆ ಬಂದರೂ ಕೂಡ ಸ್ವಲ್ಪ ಹನಿ ಬಿದ್ದರೆ ಸೋಫಾ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನು ಎತ್ತಿಟ್ಬಿಡೋಣ ಅಂತ ಮಂಚ ಬೀರು ಎಲ್ಲ ಎತ್ತಿಟ್ಟಿದ್ದಾದ ನಂತರ ಇದನ್ನು ಸೆಟ್ ಮಾಡ್ತಾಯಿದ್ದೀವಿ. ಬೇರೆ ಪಾತ್ರೆಗಳು, ಬೇರೆ ಏನೇ ಐಟಮ್ಸ್ ಇದ್ದು ಅಲ್ಲಿ ಯಾರೋ ಕಳ್ತನ ಈ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿದ್ದು ನೀವು ಧೈರ್ಯವಾಗಿರ್ಬೋದು. ಸೋಫಾ ಅಂದರೆ ಮಳೆ ಬಂದರೆ ಏನಾದರೂ ಹಾಳಾಗ್ಬೋದು, ನೀರು ಹನಿ ಎಲ್ಲ ಬಿದ್ದು ಒಳಗಡೆ ಇಡ್ರಿ ಅಂತ ಹೇಳಿದರು. ಅದಕ್ಕೆ ಫಸ್ಟ್ ಅದನ್ನು ಜೋಡಿಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಇಡ್ತಾಯಿದ್ವಿ. ತುಂಬ ಧೂಳು ಗೀಳು ಎಲ್ಲ ಇತ್ತು, ಅಲ್ಲೆಷ್ಟೊಂದು ಧೂಳು. ಇನ್ನು ಮನೆ ಕ್ಲೀನ್ ಮಾಡಿದಾಗ ಜಾಸ್ತಿನೇ ಕೂತಿತ್ತು. ಅದನ್ನೆಲ್ಲ ಕೊಡ್ವಿ ಒರೆಸಿ ಎಲ್ಲ ಸೆಟ್ ಮಾಡ್ತಾಯಿದ್ವಿ. ಹೊಸ ಮನೆ ನಮಗೆ ಪಾಲಿಗೆ ಹೊಸ ಮನೆ, ಬಟ್ ಆದರೆ ನಮ್ಮ ಮನೆಯೇ ನಮಗೆ ನಮ್ಮೂರು ನಮ್ಮ ಜನ ಅನ್ನೋ ಥರ ಒಂದು ಭಾವನೆ. ಇಲ್ಲಿ ಬಂದಿದ್ದೀವಿ, ಹೊಸ ಜನದ ಹತ್ರ ಇರೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹೊಸ ಮನೆಗೆ ಹೊಸ ಜನಗಳ ಹತ್ರ, ಸ್ವಂತ ಮನೆ ಇದ್ದರೂ ಕೂಡ ಬೇರೆ ಮನೆ ಬರಬೇಕಾದಂಥ ಪರಿಸ್ಥಿತಿ ಬಂತು. ಈ ಮಳೆ ಅನ್ನೋದು ಭೀಕರವಾಗಿ ಬಂದುಬಿಡ್ತು. ನಮ್ಮ ಮನೆಗೆ ಮಾತ್ರ ಆ ಥರ ಆಗಿದೆ, ಭೀಕರ ಅಂತಲೇ ಹೇಳ್ಬೋದು. ನಮ್ಮ ಪಾಲಿಗೆ, ನಮ್ಮ ಮನೆಗೆ ಈ ಥರ ಆದಾಗ ನಾವಿನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲಾದರೂ ಬೇರೆ ಕಡೆಗಾದರೂ ಇರಲೇಬೇಕಾಗುತ್ತಲ್ವ. ಮಗಳನ್ನ ಇಟ್ಕೊಂಡು ನಾವು ಆ ಥರ ಬಿದ್ದೋಗಿರೋ ಮನೆಗೆ ಯಾರು ಬೇಕಾದರೂ ಧುಮುಕ್ಬಿಡ್ಬೋದು, ಆ ಥರ ಒಂದು ರೇಂಜಲ್ಲಿ ವಿಚಿತ್ರವಾಗಿ ಬಿದ್ದಿದ್ದೆ. ಅದನ್ನು ಇನ್ನೊಂದ್ಸಲ ಹೋದಾಗ ಕ್ಯಾಪ್ಚರ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಕೂಡ ಹೋಗಿದ್ದೆ ನಾನು, ಇನ್ನೂ ಸ್ವಲ್ಪ ಐಟಮ್ಸ್ ಇದ್ವು ಅಂತ ತಗೊಂಡು ಬರೋಣ ಅಂತ ನೆಕ್ಸ್ಟ್ ಡೇಗೆ. ಅದು ಶೂಟ್ ಮಾಡಿದೆ ನಾನು ವೀಡಿಯೋ, ಬಟ್ ಆದರೆ ಅದು ಮಿಸ್ ಆಗಿದೆ. ಮತ್ತೆ ಯಾವಾಗಾದರೂ ಹೋಗಿ ಅದನ್ನು ನಿಮ್ಮ ಜೊತೆ ಕ್ಯಾಪ್ಚರ್ ತಗೊಂಡು ಅದನ್ನು ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.